ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಬೀಡ್ಸ್ನ ಯಾವ ರೀತಿ ಹಾಕೋದು ಮತ್ತು ಅದರ ಸೀಕ್ವೆನ್ಸಸ್ಗಳನ್ನು ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಇಲ್ಲಿ ತೋರಿಸ್ತಾ ಇರೋದು ಫಸ್ಟ್ ಬಂದುಬಿಟ್ಟು 4mm ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಬಿಗಿನರ್ಸ್ ಆಗಿದ್ದರೆ ಫಸ್ಟ್ ಸ್ಟಾರ್ಟಿಂಗ್ ನೀವು ಕಾಟನ್ ಥ್ರೆಡ್ ತೊಗೋಬೇಡಿ, ಜರಿ ಥ್ರೆಡ್ಡೇ ತೊಗೊಳ್ಳಿ. ಸ್ವಲ್ಪ ಬೀಡ್ಸ್ ಹಾಕ್ಲಿಕ್ಕಂತಲೇ ಸ್ವಲ್ಪ ತೆಳ್ಳನ ಜರಿ ಥ್ರೆಡ್ ಸಿಗುತ್ತೆ, ಆ ಜರಿ ಥ್ರೆಡ್ನ ತೊಗೊಂಡೆ ನೀವು ಹಾಕಬೇಕು. ಇಲ್ಲಿ ನಾನು ತೊಗೊಂಡಿರುವಂಥದ್ದು 4mm ಬೀಡ್ಸ್. ನಿಮ್ಗೆ ಹತ್ರ ಯಾವುದು ಇದೆ ಅದೇ ಬೀಡ್ಸ್ನ ತೊಗೊಂಡೆ ನೀವು ಹಾಕ್ತಾ ಹೋಗಿ. ನಿಮಗೆ ಚೈನ್ ಸ್ಟಿಚ್ ಹಾಕೋಕ್ಕೆ ಬಂದರೆ ಆರಾಮಾಗಿ ನೀವು ಬೀಡ್ಸ್ ಹಾಕ್ತಾ ಹೋಗ್ಬೋದು. ನಾವು ಚೈನ್ ಸ್ಟಿಚ್ ಯಾವ ರೀತಿ ಹಾಕ್ತಿದ್ವಿ ಅಲ್ಲಿ ನಡುಕ ಒಂದು ಬೀಡ್ಸ್ನ ತೊಗೊಂಡು ನೆಕ್ಸ್ಟ್ ಒಂದು ಹೋಲ್ಗೆ ನಾವು ಸ್ಟಿಚಸ್ ಹಾಕ್ತಾ ಹೋದರೆ ನಿಮಗೆ ಆರಾಮಾಗಿ ಬೀಡ್ಸ್ ಹಾಕೋದು ಖಂಡಿತ ಬರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ನಾನು ಒಂದು ಬೀಡ್ಸ್ನ ತೊಗೊಂಡ್ಬಿಟ್ಟು ಆ ಒಂದು ಥ್ರೆಡ್ಡಿಗೆ ಹಾಕಿ ನೆಕ್ಸ್ಟ್ ಒಂದು ಸ್ಟಿಚಸ್ನ ಹಾಕ್ತಾ ಹೋಗ್ತೀನಿ. ನೀವು ನೀಡಲ್ ಕೂಡ ಅಷ್ಟೇ, ಸ್ಟಾರ್ಟಿಂಗ್ ಬಂದುಬಿಟ್ಟು ಬೀಡ್ಸ್ ನೀಡಲ್ ತೊಗೋಬೇಡಿ, ಅಂದರೆ ಐರನ್ ನೀಡಲ್ನ ಯೂಸ್ ಮಾಡಬೇಡಿ. ಯಾಕೆ ಅಂತಂದರೆ ನಿಮಗೆ ಏನು ಗ್ರಿಪ್ ಸಿಗೋಂಗಿಲ್ಲ, ಗ್ರಿಪ್ ಸಿಕ್ಕಿರೋದಿಲ್ಲ, ಹಾಗಾಗಿ ಥ್ರೆಡ್ಡು ಕೂಡ ಹರಿಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಟ್ಯೂಲಿಪ್ ನೀಡಲ್ಲೇ ತೊಗೊಳ್ಳಿ. ಸೊ ಕೊನೆಯದಾಗಿ ನಾನು ಈ ರೀತಿ ಎಂಡ್ ನಾಟ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ತೀನಿ. ಇವಾಗ ನಾನು ಇನ್ನೊಂದು ಸೀಕ್ವೆನ್ಸ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಕೂಡ ನಾನು 4mm ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಬೀಡನ್ನ ತೊಗೊಂಡ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಮತ್ತೆ 2 ಚೈನ್ ಸ್ಟಿಚ್ ಹಾಕಿ ಮತ್ತೆ ಒಂದು ಬೀಡನ್ನ ತೊಗೊಂಡು ಅದನ್ನು ಕ್ಲೋಸ್ ಮಾಡಿ ಮತ್ತೆ 2 ಚೈನ್ ಸ್ಟಿಚ್ ಹಾಕಿ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ನೀವು ಈ ಸ್ಟಿಚಸ್ನ ಹಾಕ್ತಾ ಹೋಗಬೇಕು. ಇದು ಈಗ ಸ್ಲೀವ್ಸ್ಗೆಲ್ಲ ತುಂಬ ಟ್ರೆಂಡಿ ಆಗಿದೆ. ಅಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಬೀಡನ್ನ ತೊಗೊಂಡು ಒಂದು 5-6 ಚೈನ್ ಸ್ಟಿಚ್ ಹಾಕಿ ಮತ್ತು ಒಂದು ಬೀಡ್ ತೊಗೊಂಡು ಮತ್ತೆ 5-6 ಚೈನ್ ಸ್ಟಿಚ್ ಹಾಕಿ ಈ ರೀತಿ ನೀವು ಡಿಸೈನ್ನ ನೋಡ್ತಾ ಹೋಗ್ತೀರ. ಬಟ್ ಇಲ್ಲಿ ಯಾಕೆ ಈ ರೀತಿ 2 ಚೈನ್ ಸ್ಟಿಚ್ ಹಾಕಿದ್ದೀನಿ ಅಂತಂದರೆ ನಿಮಗೆ ಬೀಡ್ ಹಾಕೋದು ಸ್ವಲ್ಪ ಪ್ರಾಕ್ಟೀಸ್ ಆಗಲಿ, ಹಾಗೆ ಜೊತೆಗೆ ಚೈನ್ ಸ್ಟಿಚ್ ಹಾಕೋದು ಕೂಡ ಪ್ರಾಕ್ಟೀಸ್ ಆಗಲಿ ಅಂತಂದು ಇಷ್ಟೇ ನಾನು ಹೇಳ್ಕೊಡ್ತಾ ಹೋಗ್ತಿದ್ದೀನಿ. ನಿಮಗೆ ಕೂಡ ಎರಡೂ ಥರ ಆಗಬೇಕು ಅಂತಂದರೆ ಒಂದು 8-10 ಚೈನ್ ಸ್ಟಿಚ್ ಹಾಕಿ ಮತ್ತು ಒಂದು ಬೀಡ್ ಕೂಡ ಹಾಕ್ಬೋದು. ಇಲ್ಲ ಅಂತಂದರೆ ಇನ್ನೊಂದು 10 ಚೈನ್ ಸ್ಟಿಚ್ ಹಾಕಿ ಒಂದು ಸ್ಮಾಲ್ ಬೀಡು, ಒಂದು ಬಿಗ್ ಬೀಡು, ಮತ್ತು ಒಂದು ಸ್ಮಾಲ್ ಬೀಡು ಈ ರೀತಿ ಹಾಕಿ ಕೂಡ ನೀವು ಸೀಕ್ವೆನ್ಸ್ನ ನೀವು ಹಾಕ್ಕೋಬೋದು. ಆ ರೀತಿ ಹಾಕ್ಕೊತ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ನೀವು ಫಸ್ಟ್ ಟೈಮ್ಗೆ ನಿಡಲೆಲ್ಲ ಪೂರ್ತಿಯಾಗಿ ಬೀಡ್ಸ್ನ ಲೋಡ್ ಮಾಡಬೇಡಿ. ಯಾಕೆ ಅಂತಂದರೆ ನಿಮಗೆ ಬಿಗ್ನರ್ಸ್ ಆಗಿರೋದ್ರಿಂದ ಅದರದ್ದು ಗ್ರಿಪ್ ಕೂಡ ನಿಮಗೆ ಸಿಗ್ತಾ ಇರಲ್ಲ. ಹಾಗಾಗಿ ಒಂದೊಂದೇ ಬೀಡನ್ನ ನೀವು ಸ್ಟಿಚ್ ಹಾಕ್ಕೊತ ಹೋಗಿ. ನಿಮಗೆ ಪ್ರಾಕ್ಟೀಸ್ ಆದಮೇಲೆ ನಿಡಲ್ಗೆ ಪೂರ್ತಿಯಾಗಿ ಬೀಡ್ಸ್ನ ಲೋಡ್ ಮಾಡಿಕೊಂಡು ನೀವು ಆವಾಗ ಲೋಡ್ ಮಾಡಿಕೊಂಡು ಹಾಕ್ಕೋಬೋದಂತ್ರಿ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಚಮ್ಕಾಸ್ಗಳನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ತುಂಬ ವೆರೈಟಿ ಆಫ್ ಚಮ್ಕಾಗಳು ಸಿಗುತ್ತೆ, ಕಲರ್ ಕೂಡ ಸಿಗುತ್ತೆ, ದಪ್ಪಂದು ತೆಳ್ಳಂದು ಬೇರೆ ಎಲ್ಲ ವೆರೈಟಿ ಆಫ್ ಚಮಕಿಗಳು ಸಿಗುತ್ತೆ. ನಾನಿಲ್ಲಿ ತೊಗೊಂಡಿರುವಂಥದ್ದು ಗೋಲ್ಡನ್ ಕಲರ್ ಚಮಕಿಗಳು. ಇದನ್ನು ಯಾವ ರೀತಿ ನಾವು ಹಾಕ್ಕೊತ ಹೋಗಬೇಕು ಅನ್ನೋದು ಇಲ್ಲಿ ತಿಳಿಸ್ತಾ ಇದ್ದೀನಿ. ಚಮಕಿಗಳನ್ನು ಸ್ವಲ್ಪ ಗ್ಯಾಪ್ ಇಟ್ಟು ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಈ ರೀತಿ ಒಂದರ ಮೇಲೆ ಒಂದರಂತೆ ಅದು ಹಾಗೇ ಬರುತ್ತೆ. ನಾವು ಏನು ಸ್ಟಿಚಸ್ ಹಾಕ್ತೀವಲ್ಲ ಆ ರೀತಿ ಹಾಕಿದ್ರೇ ತುಂಬಾ ಚೆನ್ನಾಗಿ ಕಾಣುತ್ತೆ, ನೀಟಾಗೂ ಕೂಡ ಕಾಣುತ್ತೆ. ಇದೇ ರೀತಿ ನೀವು ಒಂದು ಚಮಕಾದ ಮೇಲೆ ಇನ್ನೊಂದು ಚಮಕ ಹಾಕಿ ಅದನ್ನು ಲಾಕ್ ಮಾಡಿ ಮತ್ತೆ ಇನ್ನೊಂದು ಚಮಕ ಹಾಕಿಬಿಟ್ಟು ಅದನ್ನು ಕೂಡ ಲಾಕ್ ಮಾಡ್ತಾ ಹೋಗಬೇಕು. ಸೇಮ್ ನೀವು ಯಾವ ರೀತಿ ಚೈನ್ ಸ್ಟಿಚ್ ಹಾಕ್ತಿರಲ್ಲ ಅಲ್ಲಿ ಇನ್ನೊಂದು ನೆಕ್ಸ್ಟ್ ನೀವು ಚೈನ್ ಸ್ಟಿಚ್ ಹಾಕೋ ಮುಂಚೆ ಒಂದು ಚಮಕಿ ಹಾಕೋದು ಮತ್ತು ಸ್ಟಿಚ್ ಹಾಕೋದು, ಮತ್ತು ಒಂದು ಚಮಕಿ ಹಾಕೋದು, ಆಮೇಲೆ ಅದನ್ನ ಕ್ಲೋಸ್ ಮಾಡೋದು. ಇಷ್ಟೇ. ನೀವು ಸೇಮ್ ಚೈನ್ ಸ್ಟಿಚ್ ನಿಮಗೆ ಬಂದರೆ ಸಾಕು, ಎಲ್ಲ ರೀತಿಯ ಡಿಸೈನ್ನ ನೀವು ಆರಾಮಾಗಿ ಮಾಡ್ಕೋಬೋದು. ಮೇನ್ ಇಂಪಾರ್ಟೆಂಟ್ ಸ್ಟಿಚ್ ಅಂದ್ರೇ ಚೈನ್ ಸ್ಟಿಚ್ಚು.
ಸೊ ನಾನಿಲ್ಲಿ ಮತ್ತೆ ನಿಮಗೆ ನೆಕ್ಸ್ಟ್ ಸೀಕ್ವೆನ್ಸ್ ಅಪ್ಪ ಅಂತಂದರೆ ಕಟ್ ಬೀಡ್ಸ್ ಕೂಡ, ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಅರಿಯೇ ಡಿಸೈನಲ್ಲಿ ಎಲ್ಲ ವೆರೈಟಿ ಆಫ್ ಬೀಡ್ಸ್ಗಳು ಬರುತ್ತೆ, ಅವನ್ನೆಲ್ಲ ನೀವು ಈ ರೀತಿ ಹಾಕಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ನಾನು ತೊಗೊಂಡಿರುವಂತಹ ಕಟ್ ಬೀಡ್ಸ್ ಬಂದುಬಿಟ್ಟು ತುಂಬ ಸ್ಮಾಲ್ ಕಟ್ ಬೀಡ್ಸ್ ತೊಗೊಂಡಿದ್ದೀನಿ. ಸೊ ಇವುಗಳನ್ನು ಕೂಡ ನೀವು ಈ ಏನು ಬಳ್ಳಿಗಳೆಲ್ಲ ಡಿಸೈನ್ ಬರುತ್ತಲ್ಲ ಆ ರೀತಿ ನೀವು ಯೂಸ್ ಮಾಡ್ಕೊಳ್ಳೋಕ್ಕೆ ಈ ಬೀಡ್ಸ್ ತುಂಬ ಯೂಸ್ ಆಗುತ್ತೆ ನಿಮಗೆ ಆ ಥರ ಡಿಸೈನ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಲೀಫ್ ಡಿಸೈನ್ ಆಗಿರ್ಬೋದು, ಬಳ್ಳಿ ಡಿಸೈನ್ ಆಗಿರ್ಬೋದು, ಅದಕ್ಕೆ ನೀವು ಇದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಬೀಡ್ಸು. ಸೊ ಅದಕ್ಕೆ ಇದು ತುಂಬ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಹುಷಾರಾಗಿ ಪ್ರಾಕ್ಟೀಸ್ ಮಾಡಬೇಕು. ತುಂಬ ನೀವು ಏನಾದರೂ ಅದನ್ನ ಹತ್ತಿಡೋದು ಇದು ಮಾಡಿದರೆ ಒಡೆದೋಗುತ್ತೆ ಬೀಡ್ಸ್, ಯಾಕಂದರೆ ತುಂಬ ಸ್ಮಾಲ್ ಇರುತ್ತಲ್ಲ ಅದಕ್ಕೆ. ಸೇಮ್ ನೀವು ಪ್ರತಿಯೊಂದು ಬೀಡ್ಸ್ನ ಯಾವ ರೀತಿ ಹಾಕ್ತಿರಲ್ಲ ಸೇಮ್ ಅದೇ ಥರ, ಬಟ್ ಇಲ್ಲಿ ಬೀಡ್ಸ್ ತುಂಬ ಸ್ಮಾಲ್ ಆಗಿರೋದ್ರಿಂದ ಎರಡೆರಡು ಬೀಡ್ಸ್ನ ಹಾಕ್ಕೊತ ನೀವು ಸ್ಟಿಚಸ್ನ ಹಾಕಬೇಕು. ನೀವು 3-4 ಈ ರೀತಿ ಹಾಕಿದರೆ ಅಂದರೆ ಅದು ಏನು ನೀಟಾಗಿ ಕಾಣಲ್ಲ, ಅಂದರೆ ಸ್ಟ್ರೇಟ್ ಲೈನ್ ಕಾಣಲ್ಲ. ನಿಮಗೆ ಯಾವ ರೀತಿ ಡಿಸೈನ್ ಮಾಡ್ತಿರಲ್ಲ ಅದೇ ಥರ ಕಾಣಿಸ್ಬೇಕಂತಂದರೆ 2 ಅಥವಾ ಮ್ಯಾಕ್ಸಿಮಮ್ ಅಂದರೆ ನೀವು 3 ಬೀಡ್ಸ್ನ ಹಾಕಿ. 3 ಬೀಡ್ಸು ಬೇಡ, ಬಟ್ 2 ಬೀಡ್ಸ್ ಹಾಕ್ಕೊಂತ ಹೋದರೆ ತುಂಬ ನೀಟಾಗಿ ಕಾಣುತ್ತೆ ನಿಮಗೆ ಆ ಸೀಕ್ವೆನ್ಸ್. ಸೊ ಎಲ್ಲದಕ್ಕೂ ನಾನು ಪ್ರತಿಯೊಂದು ಎಂಡ್ ಆದಮೇಲೆ ಒಂದು ಎಂಡಿಂಗ್ ನಾಟ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಜರ್ಕನ್ ಸ್ಟೋನ್ ಅಂತ, ಇದು ತುಂಬ ಇಂಪಾರ್ಟೆಂಟ್. ಈಗ ಡಿಸೈನಿಗೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ ಈ ರೀತಿ ಸ್ಟೋನ್ಗಳನ್ನು ಹಾಕಿ ಅದ್ರ ಮೇಲೆ ಕೆಲವರು ಸ್ಟೋನನ್ನು ಏನು ಕುಂದನ್ಸ್ ಅಂತ ಬರ್ತಾವಲ್ಲ ವೈಟ್ ಅಥವಾ ಗೋಲ್ಡ್, ಆ ಥರ ಸ್ಟೋನನ್ನು ಹಾಕ್ತಾರೆ. ಇಲ್ಲ ಅಂತಂದರೆ ಕೆಲವರು ಥ್ರೆಡ್ ವರ್ಕ್ ಮಾಡೋರು ಫ್ರೆಂಚ್ ನಾಟ್ ಕೂಡ ಹಾಕ್ಕೊತ ಹೋಗ್ತಾರೆ. ಸೊ ಇಲ್ಲಿ ಇದು ಏನು ಡಿಫ್ರೆಂಟಪ್ಪ ಅಂತಂದರೆ ಇವನ್ನ ಹಾಕೋದು ಎಲ್ಲವನ್ನು ನಾವು ನೀಡಲ್ಗೆ ಲೋಡ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ತೀವಿ. ಬಟ್ ಇದನ್ನು ಏನಪ್ಪ ಅಂತಂದರೆ ನಾವು ಸ್ಟಿಚ್ ಮಾಡುವಾಗ ಅಲ್ಲೇ ಇಟ್ಟು ಅದಕ್ಕೆ ಫಸ್ಟ್ ಬಿಗಿನಿಂಗ್ ಒಂದು ಸ್ಟಿಚ್ ಹಾಕಬೇಕು, ಮತ್ತು ಇನ್ನೊಂದು ಬೀಡಿ ಎಂಡಿಂಗು ಕೂಡ ನಾವು ಸ್ಟಿಚ್ ಹಾಕೋಂತ ಹೋಗಬೇಕಾಗುತ್ತೆ. ಇದು ತುಂಬ ನೀಟ್ ಕಾಣುತ್ತೆ, ಲುಕ್ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು ಸ್ವಲ್ಪ, ಇದರಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಸ್ವಲ್ಪ ದಪ್ಪ ಸೈಜು ಚಮಕಿಗಳು ಸಿಗುತ್ತಲ್ಲ ಪಿಂಕ್ ಕಲರ್ ಟೈಪ್, ಅದರಲ್ಲೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ಬೋದು. ಬಟ್ ಈ ಮೇನ್ ಡಿಸೈನಲ್ಲಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಬೆಟರ್, ಯಾಕಂದರೆ ನಾವು ಮುಂದೆ ಡಿಸೈನ್ಸ್ನಲ್ಲಿ ಇವುಗಳನ್ನು ಜಾಸ್ತಿ ಯೂಸ್ ಮಾಡ್ತೀವಲ್ಲ. ಇದರಲ್ಲಿ ಇನ್ನೊಂದು ಥರ ಸಿಗುತ್ತೆ, ಅದನ್ನು ಕೂಡ ನೀವು ಇದೇ ಥರ ಯೂಸ್ ಮಾಡಿ ಹೋಗ್ಬೋದು. ನೀವು ಏನು ನಡಕ್ಕೆ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀವು ಫ್ರೆಂಚ್ ನಾಟ್ ಆದರೂ ಹಾಕೋಬೋದು, ಇಲ್ಲ ನಿಮಗೆ ಇಷ್ಟ ಆಗಿರುವಂಥ ಸ್ಮಾಲ್ ಕುಂದನ್ಸ್ ಸಿಗುತ್ತೆ ವೈಟ್ ಅಥವಾ ಗೋಲ್ಡ್, ಆ ಕುಂದನ್ಸ್ ಕೂಡ ನೀವು ಹಾಕೋಬೋದು ಗಮಚ್ಚಿ. ಸೊ ನೆಕ್ಸ್ಟ್ ಈಗ ಇನ್ನೊಂದು ಸೀಕ್ವೆನ್ಸ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಿರೋದು 3mm ಬೀಡ್, ಮತ್ತು ಆವಾಗಲೇ ತೊಗೊಂಡಿದ್ನೆಲ್ಲ ಕಟ್ ಬೀಡ್, ಅದೇ ಸ್ಮಾಲ್ ಕಟ್ ಬೀಡನ್ನ ತೊಗೊತಾ ಇದ್ದೀನಿ. ಅದರ ಒಂದು 3mm ಬೀಡು ಅದಕ್ಕಿಂತ ಸ್ಮಾಲ್ ಇರುತ್ತೆ ಅಲ್ವಾ ಕಟ್ ಬೀಡು, ಅದನ್ನೇ ತೊಗೊಂಡು ನಾನು ಈ 2 ಒಮ್ಮೆಗೆ ಹಾಕ್ಕೊಂಡು ಸ್ಟಿಚಸ್ ಹಾಕ್ತಾ ಹೋಗ್ತಾ ಇದ್ದೀನಿ. ಅಂದರೆ ಈ ರೀತಿ ಡಿಸೈನ್ನ ನೀವು ನೋಡ್ತಾ ಇರ್ತೀರ, ನಾವು ಈ ಫ್ಲವರ್ ಟೈಪ್ ಹಾಕ್ಕೋಬೋದು, ಆಮೇಲೆ ಚಮ್ಕೀಸು ಕಟ್ ಬೀಡು ಆಮೇಲೆ ಬೀಡ್ಸ್ನ ಹಾಕ್ಕೊಂಡು ಡಿಸೈನ್ ಮಾಡ್ಕೋತಾರೆ. ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಈ ರೀತಿ ನಾವು ಡಿಸೈನ್ ಹಾಕ್ಕೊಳ್ಳೋದ್ರಿಂದ. ನಿಮಗೆ ನೆಕ್ಸ್ಟ್ ನೀವು ಯಾವ ರೀತಿ ಹಾಕ್ಕೊತ ಹೋಗ್ತಿರಲ್ಲ ಸೀಕ್ವೆನ್ಸ್ಗಳನ್ನು ನಿಮಗೆ ಗೊತ್ತಾಗುತ್ತೆ ಆಟೋಮೆಟಿಕ್. ನಾನು ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತಾ, ನಾವು ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಾ, ನಿಮಗೆ ಡಿಸೈನ್ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನಾವು ಹಾಕೋಬೇಕು ಅಂತಂದು ಡಿಸೈನ್ಸ್ಗಳನ್ನು. ಮತ್ತು ಇದಕ್ಕೆ ನೀವು ನೆಕ್ಸ್ಟ್ ಸೀಕ್ವೆನ್ಸ್ನ ಬೇಕಾದರೆ ನೀವು ಚಮಕಿಗಳನ್ನು ಕೂಡ ಆ್ಯಡ್ ಮಾಡ್ಕೊತ ಹೋಗ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ ಅದು.
ನೆಕ್ಸ್ಟ್ ನಾನು ಏನಿದು ವೀಟ್ ಬೀಡ್ಸ್ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್. ಇದರಲ್ಲಿ 3 ಟೈಪ್ಸ್ ಬೀಡ್ಸ್ ಇರುತ್ತೆ. ಒಂದು ತುಂಬ ಸ್ಮಾಲ್, ಮೀಡಿಯಮ್, ಬಿಗ್. ಇದರಲ್ಲಿ 3 ಟೈಪ್ಸ್ ಆಫ್ ಬೀಡ್ಸ್ಗಳು ಸಿಗುತ್ತೆ. ಸೇಮ್ ಡಿಸೈನು ಬಟ್ 3 ಸೈಜ್ ಇರುತ್ತೆ. ತುಂಬ ಸ್ಮಾಲು, ಮೀಡಿಯಮ್, ಬಿಗ್. ನಾನಿಲ್ಲಿ ತೊಗೊಂಡಿರುವಂಥದ್ದು ಮೀಡಿಯಮ್ ವೀಟ್ ಬೀಡ್ಸು. ಇವು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಮಾಡಲಿಕ್ಕೆ. ನಾನು ಅರಿ ಡಿಸೈನ್ಗೆ ಯಾವೆಲ್ಲ ಬೀಡ್ಸ್ ಯೂಸ್ ಆಗ್ತವೆ ಅವೆಲ್ಲನೂ ಇಲ್ಲಿ ನಾನು ಸೀಕ್ವೆನ್ಸ್ನಲ್ಲಿ ತೋರಿಸ್ತಾ ಇದ್ದೀನಿ. ಖಂಡಿತ ನಿಮಗೆ ಇವೆಲ್ಲವನ್ನ ಕಲಿತ್ರೆ ಖಂಡಿತ ನೀವು ಅರಿ ವರ್ಕ್ನ ಬೇಗ ಕಲಿಬೋದು. ಆದರೆ ಪ್ರಾಕ್ಟೀಸ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬೇಗ ನೀವು ಅರಿ ವರ್ಕ್ನ ಕಲಿಬೋದು. ಸೊ ಪ್ರತಿಯೊಂದು ಸೀಕ್ವೆನ್ಸ್ ಆದಮೇಲೆ ಎಂಡಿಂಗ್ ನಾಟ್ ಹಾಕಲೇಬೇಕು, ಅಂದರೆ ಮಾತ್ರ ಇರುತ್ತೆ. ಇಲ್ಲ ಅಂದರೆ ಏನು ನಾವು ಹಾಕಿದ ಬೀಡ್ಸ್ ಎಲ್ಲ ಉಚ್ಕೊತಾ ಹೋಗ್ಬಿಡುತ್ತೆ. ಸೊ ನೋಡಿದ್ರೆಲ್ಲ ಯಾವ ರೀತಿ ಬೀಡ್ಸ್ಗಳನ್ನು ಹಾಕೋದು ಮತ್ತು ಸೀಕ್ವೆನ್ಸ್ಗಳನ್ನು ಅಂತ. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.